ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನರೇಂದ್ರ ಮೋದಿ ಅವರು 12 ವರ್ಷಗಳಿಂದ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇರೋದು. ಒಂದು ವಿಷಯವನ್ನು ನಾನಿಲ್ಲಿ ಒತ್ತಿ ಹೇಳಲೇಬೇಕು. ಪ್ರಧಾನಿ ಅಧಿಕಾರ ಸ್ವೀಕಾರ ಮಾಡಿದ ದಿನದಿಂದ ಇವತ್ತಿನವರೆಗೂ ಕೂಡ ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ಏನೆಲ್ಲ ಐತಿಹಾಸಿಕ ಯೋಜನೆಗಳನ್ನು ಜಾರಿ ತರಲಾಗಿದೆ ಅನ್ನೋ ಚರ್ಚೆಗಳಿಗಿಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಮಾಧ್ಯಮಗಳ ಮುಂದೆ ಬರೋದಿಲ್ಲ, ಅವರು ಯಾಕೆ ಅವರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡೋದಿಲ್ಲ ಅನ್ನೋ ಅಸಮಾಧಾನವೇ ಹೆಚ್ಚಾಗಿರೋದು. ನೋಡಿ, ಇಲ್ಲಿ ಮೋದಿ ಮಾಧ್ಯಮಗಳನ್ನು ಅವರೇ ಡಿಸೈಡ್ ಮಾಡ್ತಾರೆ, ಅವರೇ ಪ್ರಶ್ನೆಗಳನ್ನು ತಮ್ಮ ಸಚಿವಾಲಯದ ಮುಖಾಂತರವಾಗಿ ಸಿದ್ಧಪಡಿಸ್ತಾರೆ. ಕಾಂಟ್ರವರ್ಷಿಯಲ್ ಪ್ರಶ್ನೆಗಳಿಗೆ ಅವಕಾಶನೂ ಕೂಡ ಕೊಡೋದಿಲ್ಲ. ಅವರಿಗೆ ತತ್ಕ್ಷಣದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಡುವಂಥ ಸಾಮರ್ಥ್ಯ ಇಲ್ಲ. ಈ ಥರದ ಆರೋಪಗಳು, ಅವರಿಗೆ ಟೆಲಿಪ್ರಾಂಪ್ಟ್ ಬೇಕೇ ಬೇಕಾಗುತ್ತೆ, ಅದನ್ನು ಬಳಸಿ ಅವರು ಭಾಷಣಗಳನ್ನು ಮಾಡೋದು, ಹೀಗೆ ಅನೇಕ ವಿಷಯಗಳಲ್ಲಿ ಅನೇಕರಿಗೆ ತಕರಾರಂತರೂ ಇದೆ. ಈ ಥರದ ನೋವು, ಬೇಸರ, ಆಕ್ರೋಶ ಹೆಚ್ಚಾಗಿ ಎಡಪಂಥೀಯವಾದಿಗಳಿಗೆ, BJP ವಿರೋಧಿ ನಾಯಕರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇರೋದು ಅನ್ನೋದನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಆದರೂ ಜನಸಾಮಾನ್ಯರಿಗೂ ಕೂಡ ಆ ರೀತಿಯಾದಂಥ ಗೊಂದಲಗಳು ಇರಬಹುದು, ಅದೇನೇ ಇರಲಿ. ಆದರೆ ಈಗ ನೋಡಿ, ಇದೇ ವಿಷಯವಾಗಿ ಜಾಗತಿಕವಾಗಿ ಮೋದಿಗೆ ಅವಮಾನವಾಗುವಂಥ ಘಟನೆಯೊಂದು ನಡೆದಿರೋದು. ನರೇಂದ್ರ ಮೋದಿ ಅವರು ಇದೀಗ ನಾರ್ವೆ ಪ್ರವಾಸದಲ್ಲಿದ್ದಾರೆ. ಅಲ್ಲಿನ ಸ್ಥಳೀಯ ಪತ್ರಕರ್ತೆಯೊಬ್ಬರು ಮೋದಿ ಜೊತೆ ಅಸಹಜವಾಗಿ ವರ್ತನೆ ಮಾಡಿಬಿಟ್ಟಿದ್ದಾರೆ. ಆ ಥರದೊಂದು ಘಟನೆ ನಡೆದಿರೋದು. ನೀವು ಯಾಕೆ ಸ್ವಾಮಿ ಮಾಧ್ಯಮಗಳಿಗೆ ನೇರವಾಗಿ ಉತ್ತರಿಸೋದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿರೋದು. ಇದು ಯಾವ ಹಂತಕ್ಕೆ ಹೋಗಿಬಿಟ್ಟಿದೆ ಅಂದರೆ, ಮೋದಿ ಲಿಫ್ಟ್ ಬಳಿ ಹೋಗ್ಲಿಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ಬಿಟ್ಟಿಲ್ಲ. ಕೊನೆಗೆ ಈ ಮಾತಿನ ಚಕಮಕಿ ಕೂಡ ಆಗಿರೋದು. ಹಾಗಾದರೆ ಆಗಿದ್ದೇನು ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನೋಡಿ, ಮೋದಿಯವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಓಸ್ಲೋದಲ್ಲಿ 2 ದೇಶಗಳ ನಡುವಿನ ದ್ವಿಪಕ್ಷೀಯ ಒಪ್ಪಂದವನ್ನು ಮುಗಿಸಿ ನಾರ್ವೆಯ ಪ್ರಧಾನಿಯಾಗಿರ್ತಕ್ಕಂಥ ಗಹರ್ ಸ್ಟೋರ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ಮಾಡ್ತಾರೆ, ಅದರಲ್ಲಿ ಭಾಗಿಯಾಗ್ತಾರೆ. ಸುದ್ದಿಗೋಷ್ಠಿಯನ್ನು ಮುಗಿಸಿ ಗಹರ್ ಸ್ಟೋರ್ ಹಾಗೂ ಮೋದಿಯವರು ವೇದಿಕೆಯಿಂದ ಹೊರಡ್ತಾ ಇದ್ದಂಥ ಸಂದರ್ಭ, ಅಲ್ಲೇ ಇದ್ದಂಥ ನಾರ್ವೆ ಜರ್ನಲಿಸ್ಟ್ ಮಹಿಳೆಯೊಬ್ಬರು, ಅವ್ರ ಹೆಸರು ಹೆಲ್ಲೆಲಿಂಗ್ ಅಂತ ಹೇಳಿ, ಅವರು ಮೋದಿಯನ್ನು ಅಡ್ಡ ಹಾಕ್ತಾರೆ. ನೀವು ಯಾಕೆ ಪತ್ರಕರ್ತರ ಪ್ರಶ್ನೆಗಳನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ನೇರವಾಗಿ ಪ್ರಶ್ನೆ ಹಾಕ್ತಾರೆ. ಪತ್ರಕರ್ತೆಯ ಮಾತಿಗೆ ಸೊಪ್ಪು ಹಾಕೋದಿಲ್ಲ. ಕಿವಿಗೊಡ್ದ ಮೋದಿ ಸೈಲೆಂಟಾಗಿ ಮುಂದೆ ಸಾಕ್ತಾರೆ ಅವರ ಪ್ರಧಾನಿ ಜೊತೆಗೆ. ಆದರೆ ಇದು ಅಲ್ಲಿಗೆ ನಿಲ್ಲುತ್ತಾ ಇಲ್ಲ. ಲಿಫ್ಟ್ ಬಳಿ ಕೂಡ ಓಡಿ ಬರ್ತಾರೆ ಹೆಲ್ಲೆಲಿಂಗ್ ಅವರು. ಪದೇ ಪದೇ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಮುಂದೆ ಹಾಕ್ತಾರೆ. ಲಿಫ್ಟ್ ಬಾಗಿಲು ಮುಚ್ಚೋವರೆಗೂ ಕೂಡ ಬಿಡದಂಥ ಈ ಜರ್ನಲಿಸ್ಟ್ ಪದೇ ಪದೇ ಮೋದಿ ಕಾಟ ಕೊಟ್ಟುಬಿಟ್ಟಿದ್ದಾರೆ. ಅದಾದ ಮೇಲೆ ಲಿಫ್ಟ್ ಕ್ಲೋಸ್ ಆದಮೇಲೆ ವಾಪಸ್ ಹಾಕ್ತಾರೆ. ನೋಡಿ, ಇಲ್ಲೂ ಕೂಡ ನಿಂತಿಲ್ಲ, ಇದು ಇಲ್ಲಿಗೆ ಎಂಡ್ ಆಯಿತಾ? ಇಲ್ಲ. ಅದಾದಮೇಲೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ಕೊಳ್ತಾರೆ ಹೆಲ್ಲೆಲಿಂಗ್ ಅವರು. ಭಾರತದ ಪ್ರಧಾನಿ ಮೋದಿ ಅವರು ನನ್ನ ಪ್ರಶ್ನೆ ಉತ್ತರ ಕೊಡಲಿಲ್ಲ, ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ನಾರ್ವೆ ನಂಬರ್ 1 ಪ್ಲೇಸ್ನಲ್ಲಿದೆ, ಭಾರತ ಇರೋದು 157ನೇ ಸ್ಥಾನದಲ್ಲಿ. ಪತ್ರಕರ್ತೆಯಾಗಿ ಪ್ರಶ್ನೆ ಮಾಡೋದು ನನ್ನ ಕೆಲಸ ಅಂತೇಳಿ ಅವ್ರು ಬರ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಪತ್ರಕರ್ತೆ ಹೆಲ್ಲೆಲಿಂಗ್ ಪೋಸ್ಟ್ಗೆ ರಿಯಾಕ್ಟ್ ಮಾಡುತ್ತೆ ನಾರ್ವೆಯಲ್ಲಿರ್ತಕ್ಕಂಥ ಭಾರತದ ರಾಯಭಾರ ಕಚೇರಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರ ಕೊಡ್ತೀವಿ, ಬನ್ನಿ ಹಾಗಾದರೆ ಸುದ್ದಿಗೋಷ್ಠಿಗೆ ಅಂತ ಮತ್ತೊಂದು ಇನ್ವಿಟೇಷನ್ ಕಳಿಸುತ್ತೆ. ರಾಯಭಾರ ಕಚೇರಿ ಕರೆದಂಥ ಸುದ್ದಿಗೋಷ್ಠಿಯಲ್ಲಿ ಮತ್ತೆ ಭಾಗಿಯಾದಂಥ ಹೆಲ್ಲೆಲಿಂಗ್ ಮತ್ತದೇ ಪ್ರಶ್ನೆಯನ್ನು ಮುಂದಿಡ್ತಾರೆ. ನಾವು ಯಾಕೆ ಭಾರತನ ನಂಬಬೇಕು? ನಿಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಮಾನವ ಹಕ್ಕು ಉಲ್ಲಂಘನೆ ತಡೀತಾ ಇದ್ದೀರಾ? ಪ್ರಧಾನಿ ಮೋದಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ನೋಡಿ, ಲಿಂಗ್ ಅವರ ಮಾತಿಗೆ ಉತ್ತರ ನೀಡಿದಂಥ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ CB ಜಾರ್ಜ್ ಅವರು, ಭಾರತದ ಬಗ್ಗೆ ಜ್ಞಾನ ಇಲ್ಲದೆ ಇರೋರ ಹತ್ರ ಎಲ್ಲ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕೆಲವೊಂದು ಭಾರತದ ಬಗ್ಗೆ ಜ್ಞಾನ ಇಲ್ಲದಂಥ ಕೆಲವು ಮಾಧ್ಯಮಗಳು ಜೊತೆ ಕೆಲವೊಬ್ಬ NGOಗಳು ಉದ್ದೇಶಪೂರಿತವಾಗಿ ದುರುದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ನೆಗೆಟಿವ್ ಪೋರ್ಟ್ರೇ ಮಾಡ್ತಾರಲ್ವ ಇನ್ಫಾರ್ಮೇಷನ್ನ, ಆ ಥರದ NGOಗಳು ಹಾಕಿದಂಥ 1-2-3 ರಿಪೋರ್ಟ್ಸ್ಗಳನ್ನು ಹಿಡ್ಕೊಂಡು ಅದನ್ನು ಓದ್ಕೊಂಡು ನೀವು ಬಂದು ನಮ್ಮ ಭಾರತ ದೇಶದ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡಲಿಕ್ಕೆ ಹೋಗಬೇಡಿ. ತಪ್ಪಾದ ವರದಿಗಾರಿಕೆ ನಿಮ್ಮಲ್ಲಿ ಈ ಥರದ ತಪ್ಪು ತಿಳುವಳಿಕೆಯನ್ನು ಮೂಡಿಸಿರಬಹುದು. ದೇಶದಲ್ಲಿ 100 ಸುದ್ದಿ ಮಾಧ್ಯಮಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳನ್ನು ಬ್ರೇಕಿಂಗ್ ನ್ಯೂಸ್ ರೀತಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾವೆ. ದೇಶದ ಬೆಳವಣಿಗೆ ಬಗ್ಗೆ, ದೇಶದಲ್ಲಿ ನಡೀತಾ ಇರೋ ಘಟನೆಗಳ ಬಗ್ಗೆ ಪ್ರತಿಯೊಬ್ಬ ಜನರಿಗೂ ಕೂಡ ಅರಿವಿದೆ. ಯಾವುದೂ ಕೂಡ ಮುಚ್ಚುಮರೆ ಇಲ್ಲ, ಯಾವುದನ್ನು ಕೂಡ ಗುಟ್ಟಾಗೂ ಕೂಡ ಇಟ್ಟಿಲ್ಲ. ಮುಂದುವರೆದು ನಮ್ಮ ದೇಶದಲ್ಲಿ ಸಂವಿಧಾನ ಇದೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದರೆ ಕೋರ್ಟ್ಗೆ ಹೋಗೋ ಅವಕಾಶ ಕೊಟ್ಟಿದ್ದೀವಿ ನಾವು. ಅಪೀಲ್ ಹೋಗ್ಬೋದು, ರಿಟ್ ಅರ್ಜಿಯನ್ನು ಸಲ್ಲಿಸ್ಬೋದು. 1947ರಿಂದಲೇ ದೇಶದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದೀವಿ. ಬೇರೆ ರೀತಿಯ ದೇಶಗಳ ರೀತಿಯಲ್ಲ, ಭಾರತದ ಬಳಿಕ ವಿಶ್ವದ ಹಲವು ದೇಶಗಳು ಇದನ್ನು ಫಾಲೋ ಅಪ್ ಮಾಡಿದ್ದಾವೆ. ಸಮಾನತೆ, ಮಾನವ ಹಕ್ಕುಗಳ ನಂಬಿಕೆ ಹೊಂದಿದ ದೇಶ ಅಂತ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡ್ಬಿಟ್ರು ಜಾರ್ಜ್ ಅವರು. ಆ ಬಳಿಕ ಮತ್ತೆ ಮಾತನಾಡ್ತಾರೆ ಹೆಲ್ಲೆಲಿಂಗ್ ಅವರು. ನನ್ನ ನಿರ್ದಿಷ್ಟ ಪ್ರಶ್ನೆಗೆ ನೀವು ಮತ್ತೆ ಉತ್ತರ ಕೊಡಲೇ ಅಲ್ವಲ್ಲ, ನಾ ಕೇಳಿದ್ದು ಏನು ಗೊತ್ತಾ, ಇದಕ್ಕೆ ಪ್ರತಿಕ್ರಿಯೆ ಕೊಡಿ ಅಂತ ಹೇಳಿ. ನೀವು ಪ್ರಶ್ನೆ ಕೇಳಿ ಹೀಗೆಯೇ ಉತ್ತರಿಸಬೇಕು ಅಂತ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ.
ನಿಮ್ಮ ಮೂಗಿನ ನೇರಕ್ಕೆ ನೀವು ಉತ್ತರ ಪಡೀಲಿಕ್ಕೆ ನಾವು ಸಾಧ್ಯ ಇಲ್ಲ, ಅದನ್ನು ನಾವು ಕೊಡಲಿಕ್ಕೆ ಉತ್ತರ ಕೊಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಪ್ರಶ್ನೆ ಕೇಳೋದು ಹೇಗೆ ನಿಮ್ಮ ಹಕ್ಕು, ಹಾಗೆಯೇ ಹೇಗೆ ಉತ್ತರಿಸಬೇಕು ಅನ್ನೋದು ಕೂಡ ನಮ್ಮ ಹಕ್ಕದು ಅಂಥೇಳಿ ಮತ್ತೊಂದು ತಿರುಗೇಟನ್ನು ಕೂಡ ಕೊಡ್ತಾರೆ. ನೋಡಿ, ಇದಾದ ಬೆನ್ನಲ್ಲೇ ಈ ಥರದೇ ಅವಕಾಶಗಳಿಗೆ ಕಾಯ್ತಾ ಇದ್ದಂಥ ಎಡಪಕ್ಷಗಳು. ನಿಮಗೆ ಗೊತ್ತಿದೆ, ಈಗಾಗಲೇ ಬಹಳಷ್ಟು ಟೀಕೆಗೂ ಕೂಡ ಈ ವಿಷಯದಲ್ಲಿ ಇತ್ತೀಚೆಗೆ ಇನ್ನೊಂದು ರೀತಿಯಾದಂಥ ಟ್ರೋಲ್ಗಳನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ನರೇಂದ್ರ ಮೋದಿಯವರು ಈ ವಿದೇಶಾಂಗ ಪ್ರವಾಸದಲ್ಲಿದ್ದಾಗ, ಜೊತೆಗೆ ಅಲ್ಲಿನ ನಾಯಕರುಗಳನ್ನು ಭೇಟಿಯಾದಾಗ, ಪ್ರಧಾನಮಂತ್ರಿಗಳಿರ್ಬೋದು, ವಿದೇಶಾಂಗ ನಾಯಕರುಗಳಿರ್ಬೋದು, ಲೀಡರ್ಗಳಿರ್ಬೋದು, ಅವ್ರ ಮಿನಿಸ್ಟರ್ಸ್ಗಳನ್ನ ಭೇಟಿಯಾದಾಗ ಒಂದು ಸ್ಮೈಲ್ ಮಾಡಿ ಅವ್ರನ್ನ ಗ್ರೀಟ್ ಮಾಡ್ಕೊಳ್ತಕ್ಕಂಥ ಸಂದರ್ಭ, ಅಂದರೆ ವಿಮಾನದಿಂದ ಕೆಳಗಿಳಿಯೋ ಸಂದರ್ಭ ಇರ್ಬೋದು, ಅವ್ರ ಜೊತೆ ಒಟ್ಟಾಗಿ ಪಾರ್ಟಿ ಮಾಡೋ ಸಂದರ್ಭ ಇರ್ಬೋದು, ಸಮಾರಂಭಗಳಲ್ಲಿರ್ಬೋದು, ಅವರ ನಗು, ಅವರು ಮಾತನಾಡ್ತಾ ಇರ್ತಾರೆ, ಇವರು ನಗ್ತಾ ಇರ್ತಾರೆ. ಆದರೆ ಮೋದಿ ಏನಕ್ಕೆ ನಗ್ತಾರೆ? ಅರ್ಥವಾಗದ ಭಾಷೆಗೆ ಸುಖ ಸುಮ್ಮನೆ ನಗ್ತಾರೆ. ಇದು ತೋರ್ಪಡಿಕೆಯ ನಗುನ, ಹೇಗೆ ನಮ್ಮ ದೇಶವನ್ನು ಇಡೀ ಪ್ರಪಂಚದಲ್ಲಿ ಇವರು ತಲೆ ತಗ್ಗಿಸೋ ಹಾಗೆ ಮಾಡ್ತಿದ್ದಾರೆ ಅನ್ನೋ ರೀತಿಯಾದಂಥ ಟ್ರೋಲ್ಗಳು ಕೂಡ ಬರ್ತಾ ಇದ್ದಾವೆ. ಅದು ದುರುದ್ದೇಶವನ್ನು ಇಟ್ಕೊಂಡು ಕೂಡ ಮಾಡ್ತಾ ಇರ್ಬೋದು. ಅದೇನೇ ಇರಲಿ, ಈ ಥರದೊಂದು ಅವಕಾಶಗಳಿಗೆ ರಾಹುಲ್ ಗಾಂಧಿಯವರು ಕೂಡ ಕಾಯ್ತಾ ಇರ್ತಾರೆ ಅನ್ನೋದು ನಾವೇನೋ ಅಲ್ಲಗಳೆಯೋ ಹಾಗಿಲ್ಲ. ಈ ಘಟನೆಯ ಸಂದರ್ಭವಾಗಿ ತತ್ಕ್ಷಣಕ್ಕೆ ಲೋಕಸಭೆಯ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಕೂಡ ರಿಯಾಕ್ಟ್ ಮಾಡ್ತಾರೆ. ಏನು ಮಾಡಿದ್ರು ಗೊತ್ತಾ? ಅವರು ಯಾವುದೇ ವಿಚಾರವನ್ನು ಮರೆಮಾಚಿಲ್ಲವಾದರೆ ಯಾಕೆ ಭಯ ಪಡ್ತೀರಿ, ನೀವು ಟ್ರಾನ್ಸ್ಪರೆಂಟ್ ಇದ್ದರೆ ಯಾಕೆ ಭಯ ಪಡಬೇಕು ಅನ್ನೋ ಥರದಲ್ಲಿ ಅವ್ರು ಹೇಳಿರೋದು. ರಾಜಿ ಮಾಡಿಕೊಳ್ಳುವ ಪ್ರಧಾನಿ ಉತ್ತರಿಸದೆ ಓಡಿ ಹೋಗೋದು ಯಾಕೆ? ಪತ್ರಕರ್ತರ ಪ್ರಶ್ನೆಗೆ ಎದುರು ಓಡಿ ಹೋಗುವ ಪ್ರಧಾನಿಯಿಂದ ದೇಶದ ಘನತೆಗೆ ಧಕ್ಕೆ ಆಗುತ್ತಲ್ವೇ ಅಂತ ಹೇಳಿ ಅವರು ಕೂಡ ಟೀಕೆ ಮಾಡಿದ್ದಾರೆ. ನೋಡಿ, ಇಷ್ಟು ಮಾತ್ರ ಅಲ್ಲ, ನರೇಂದ್ರ ಮೋದಿಯವ್ರಿಗೆ ಸ್ವಲ್ಪ ಈ ಬಾರಿ ಮುಖಭಂಗ ಆಗ್ತಾ ಇರೋದು. ಅದು ಕೆಲವೊಬ್ಬರು ಬೇಕಂತಲೂ ಕೂಡ ಮಾಡ್ತಾರೆ, ಬಿಡಿ, ಅದನ್ನು ನಾವು ಪಕ್ಕಕ್ಕೆ ಮಾತಾಡೋಣ. ಅದು ಕ್ಲೈಮ್ಯಾಕ್ಸ್ನಲ್ಲಿ ನಾನೇ ಹೇಳ್ತೀನಿ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ನಾರ್ವೆ ಪ್ರವಾಸ ಒಂದು ರೀತಿಯಾಗಿ ಸಾಲು ವಿವಾದಗಳಿಗೆ ಎಡೆ ಮಾಡಿಕೊಡ್ತಾ ಇರೋದು. ನಾರ್ವೇಜಿಯನ್ ಪತ್ರಕರ್ತೆಯ ಭಾರತದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಮೋದಿಯವರು ಮಾಧ್ಯಮಗಳ ಪ್ರಶ್ನೆ ಸ್ವೀಕಾರ ಮಾಡದೆ ಆಕ್ಷೇಪ ವ್ಯಕ್ತಪಡಿಸಿ ವಿವಾದವನ್ನು ಸೃಷ್ಟಿ ಮಾಡಿದ್ದು ಒಂದು ಕಡೆ ಆದರೆ, ಇದೀಗ ನಾರ್ವೆ ಪ್ರತಿಷ್ಠಿತ ದಿನಪತ್ರಿಕೆ ಮೋದಿಯವ್ರನ್ನ ವ್ಯಂಗ್ಯಚಿತ್ರ ಬಿಡಿಸಿ ಅವಮಾನ ಮಾಡಿರೋದು. ಅದು ಕೂಡ ಹಾವಾಡಿಗರಂತೆ ಬಿಂಬಿಸ್ತಕ್ಕಂಥ ವ್ಯಂಗ್ಯಚಿತ್ರ. ಇದು ಒಂದು ರೀತಿಯಾಗಿ ಜನಾಂಗೀಯ ಟೀಕೆ ಮಾಡುವ ರೀತಿಯಾಗಿದೆ. ಭಾರತದ ಕುರಿತು ಪಾಶ್ಚಿಮಾತ್ಯ ಸ್ಟೀರಿಯೋಟೈಪನ್ನು ಪ್ರದರ್ಶನ ಮಾಡೋ ಥರದಲ್ಲಿದೆ ಇದು. ಅಂದರೆ ನೋಡಿ, ಅಲ್ಲಿ ಏನು ವ್ಯಂಗ್ಯಚಿತ್ರ ಏನು ಹೇಳ್ತಾ ಇದೆ ಅಂದರೆ, ಅದರಲ್ಲಿ ಮೋದಿಯವರು ಕುಳಿತುಕೊಂಡಿದ್ದಾರೆ, ಅವರು ಮುಂದೆ ಒಂದು ಬುಟ್ಟಿಯಲ್ಲಿ ಹಾವಿನ ಆಕಾರದಲ್ಲಿರ್ತಕ್ಕಂಥ ಇಂಧನ ತುಂಬಿಸುವ ಪೈಪ್ನಂತ ಕಾಣುವ ವಸ್ತುವನ್ನು ಹಿಡಿದುಕೊಂಡಿರೋದು ತೋರಿಸ್ತಾ ಇದೆ. ಇದಕ್ಕೆ ಶೀರ್ಷಿಕೆ ಒಂದು ಟೈಟ್ಲ್ ಕೂಡ ಕೊಟ್ಟಿದ್ದಾರೆ, ಒಬ್ಬ ನಿಗೂಢ ಮತ್ತು ಸ್ವಲ್ಪ ಕಿರಿಕಿರಿ ಉಂಟು ಮಾಡುವ ಮನುಷ್ಯ ಅಂತ ಹೇಳಿ. ಒಂಥರ ಸ್ನೀಕಿ ಮನುಷ್ಯ ಅನ್ನೋ ಥರದಲ್ಲಿ ಒಂದು ಬರವಣಿಗೆಯನ್ನು ಕೂಡ ಬರೆಯಲಾಗಿದೆ. ಸದ್ಯಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕೂಡ ಗ್ರಾಸವಾಗಿರೋದು, ನಾರ್ವೇಜಿಯನ್ ದಿನಪತ್ರಿಕೆಯ ಈ ಥರದ ಒಂದು ನಡೆಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರೋದು. ಅದು ಈ ವ್ಯಂಗ್ಯಚಿತ್ರ ಸ್ಪಷ್ಟವಾಗಿ ಒಂದು ರೇಸಿಸ್ಟ್ ಕೇಂದ್ರಿತವಾಗಿದೆ. ಇದು ಭಾರತವನ್ನು ಹಾವುಗಳನ್ನು ಮೋಡಿ ಮಾಡುವವರ ನಾಡು ಅನ್ನೋ ರೀತಿಯಾಗಿ ಇದನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದೊಂದು ರೀತಿಯಾಗಿ ತಪ್ಪು ಕಲ್ಪನೆ ಬೇರೂರ್ತಾ ಇದೆ ಜನರಲ್ಲೂ ಕೂಡ. ಅನ್ಯ ಜನಾಂಗದ ದ್ವೇಷ ಹಾಗೂ ಭಾರತ ಮತ್ತು ಅದರ ಚುನಾಯಿತ ನಾಯಕನಿಗೆ ಈ ಥರದ ಅವಮಾನ ಅಗೌರವ ತೋರಬಾರದು ಅಂತ ಟೀಕೆ ಮಾಡಿರೋದು. ಇನ್ನು ಕೆಲವೊಬ್ಬರು ಇದು ಪತ್ರಿಕೋದ್ಯಮ ಅಲ್ಲ, ಇದು ಒಂದು ರೀತಿಯಾದಂಥ ವಸಾಹತುಶಾಹಿ ಯುಗದ ಜನಾಂಗೀಯತೆಯನ್ನು ವ್ಯಾಖ್ಯಾನವಾಗಿ ಧರಿಸಲಾಗಿದೆ ಅಷ್ಟೇ, ಅವರೆಲ್ಲರೂ ಕೂಡ ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ಅಂತ. ಭಾರತ ಬೆಳೀತಾ ಇರೋದನ್ನು, ಅಭಿವೃದ್ಧಿ ಹೊಂದ್ತಾ ಇರೋದನ್ನು ಇವರಿಗೆಲ್ರಿಗೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಅವರು ತಮ್ಮ ಅಜ್ಜ ಅಜ್ಜಿ ಬಳಸಿದಂತಹ ಈ ರೀತಿಯಾದಂಥ ಸ್ಟಿರಿಯೋಟೈಪ್ಗಳನ್ನೇ ಅವರು ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ತಪ್ಪು ಸಂದೇಶವನ್ನು ತುಂಬಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವರು ಮುಖವಾಡ ಇವತ್ತಲ್ಲ ನಾಳೆ ಕಾಳ್ಚು ಬೀಳುತ್ತೆ ಅನ್ನೋ ರೀತಿಯಾಗಿ ಕೆಲವೊಬ್ಬರು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ನೋಡಿ, ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡಿರೋದು ನಾವು. ನಮ್ಮ ದೇಶದ ಪ್ರಧಾನಿ, ಅದು ಮನಮೋಹನ್ ಸಿಂಗ್ ಇರ್ಬೋದು, ನರೇಂದ್ರ ಮೋದಿಯವರು ಇರ್ಬೋದು, ಯಾರೇ ಇರ್ಬೋದು, ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅವ್ರನ್ನ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ಅಂದಾಗ ಅವ್ರ ಬಗ್ಗೆ ತುಂಬ ಕೀಳುಮಟ್ಟದ ಪದಗಳನ್ನು, ಅವಮಾನ ಮಾಡುವಂಥ ಕೆಲಸಗಳನ್ನು, ಅಥವಾ ಬೇರೆ ದೇಶದವರ ಮುಂದೆ ನಮ್ಮ ಪ್ರಧಾನಿಗಳನ್ನು ತುಂಬ ತುಚ್ಛವಾಗಿ ಕಾಣೋದು ಒಂದು ರೀತಿಯಾಗಿ ದೇಶದ್ರೋಹದ ಕೆಲಸ ಅಂತ ಅನಿಸ್ಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಪ್ರಧಾನಿಗಳನ್ನು ಪ್ರಶ್ನೆ ಮಾಡೋದು, ಉತ್ತರ ಕೊಡೋದು, ಅದಕ್ಕೆ ಸ್ಪಂದನೆ ಮಾಡೋದು ಎಲ್ಲವೂ ಓಕೆ. ನಿಮಗೆ ಮಣಿಪುರದ ವಿಷಯವನ್ನು ಇಟ್ಕೊಂಡಾಗ, ಅಥವಾ ಇದೇ ಪಂಜಾಬ್ನಲ್ಲಿ ರೈತರ ಹೋರಾಟವನ್ನು ಇಟ್ಕೊಂಡಾಗ ಮೋದಿ ಸಡನ್ ರಿಯಾಕ್ಟ್ ಮಾಡಲಿಲ್ಲ ಅನ್ನೋ ಆಕ್ರೋಶಗಳು ಎಲ್ಲ ಕಡೆ ಕೇಳಿ ಬರ್ತಾ ಇರುತ್ತೆ. ಪ್ರಧಾನಿ ಮೋದಿಯವರು ಕೂಡ ತತ್ಕ್ಷಣ ರಿಯಾಕ್ಟ್ ಮಾಡಬೇಕು, ಆ ರಾಜ್ಯಗಳಿಗೆ ಹೋಗಬೇಕು ಅನ್ನೋದನ್ನು ಕೇವಲ BJP ನಾಯಕರು ಅಂತಲ್ಲ, ಕಾಂಗ್ರೆಸ್ ನಾಯಕರು ಅಂತಲ್ಲ, ಎಲ್ಲ ಪಕ್ಷದವರು, ಎಲ್ಲ ಜನಸಾಮಾನ್ಯರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಅವರ ಜವಾಬ್ದಾರಿ ಕೂಡ. ಅದು ಆ ವಿಷಯಗಳಿಗೆ ಸಂಬಂಧಪಟ್ಟಾಗ ಎಲ್ಲರ ವಿರೋಧ ಇದೆ. ಆದರೆ ಅವಾಚ್ಯ ಶಬ್ದಗಳಿಂದ ನಿನ್ನೆ ಮಾಡೋದು, ನಾವು ಆಯ್ಕೆ ಮಾಡಿದಂಥ ನಮ್ಮ ನಾಯಕನನ್ನು, ಅದು ರಾಹುಲ್ ಗಾಂಧಿಯವರು ಬಹಳ ದೊಡ್ಡ ತಪ್ಪು ಮಾಡೋದು. ಇಡೀ ನಮ್ಮ ದೇಶದ
ಒಂದು ಗೌರವ ಘನತೆಯನ್ನು ಇನ್ನೊಂದು ದೇಶದ ಮುಂದೆ ಅಲ್ಲೋ ಕೂತ್ಕೊಂಡು ಹರಾಜು ಹಾಕಿಬಿಡ್ತಾರೆ ಅನ್ನೋ ಥರದ ಆರೋಪಗಳು. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಕೇವಲ ಬಯಾಸ್ಟಾಗಿ ಮಾತನಾಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. BJP ಅಥವಾ ಕಾಂಗ್ರೆಸ್ ಯಾರೇ ಇರಲಿ, ನಿಮ್ಮ ಓನ್ ಒಪಿನಿಯನ್ ಏನಾಗುತ್ತೆ ಅದನ್ನು ಕೂಡ ತಿಳಿಸ್ಬೋದು. ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.